So guys, finally Wagah border. Woo!
1,000,000 zillion jillion dillion cotillion times later. ಸೊ ಗೈಸ್ ಕೇಳಿಸ್ತಿದ್ಯಾ? ಏನಾಯಿತು ಗೊತ್ತಾ, ಒಳ್ಳೆ ಕಥೆ ಇದೆ ಇವತ್ತು. ಫುಲ್ಲು ತಾಪತ್ರ. ನಾನು ಎಕ್ಸ್ಟ್ರಾ ಬ್ಯಾಟ್ರಿ ಬೇರೆ ತೊಗೊಂಡೋಗಿಲ್ವ ಗೋಪ್ರೋದು. ಸೊ ಹಾಗಾಗಿ ವಾಘಾ ಬಾರ್ಡ್ರಿಂದ ಡೈರೆಕ್ಟ್ ಈ ಲೊಕೇಶನಲ್ಲಿ ಈ ವೇಸ್ಟಲ್ಲಿ ಕಾಣಿಸ್ತಾ ಇದ್ದೀನಿ. ಏನಪ್ಪ ಆಯಿತು ಅಲ್ಲಿ ಅಂದರೆ ಲೈಕ್ ನನಗೆ ಎಕ್ಸ್ಟ್ರಾ ಬ್ಯಾಟ್ರಿ ತೊಗೊಂಡೋಗಿರಲಿಲ್ಲ. ಇರೋ ಬ್ಯಾಟ್ರಿ ನನಗೆ 60% ಚಾರ್ಜ್ ಮಾಡ್ಕೊಂಡಿದ್ದೆ ಪವರ್ ಬ್ಯಾಂಕಲ್ಲಿ. ಬಟ್ ಅದಾದಮೇಲೆ ಹೀಟ್ಗೆ ಹೆವಿ ಹೀಟಾಗಿ ಕ್ಯಾಮ್ರಾ ಆಫ್ ಆಗಿ ಹೋಗಿ ಪವರ್ ಲೈಕ್ ಬ್ಯಾಟ್ರಿ ಕೂಡ ಬೇಗ ಡ್ರೈನ್ ಆಗೋಯ್ತು. ಹಾಗಾಗಿ ಅಲ್ಲಿ ಏನು ಶೂಟ್ ಮಾಡೋಕ್ಕಾಗಲ್ಲ. ಬಟ್ ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡಿದ್ದು ನಿಮಗೆ ಆ ಕ್ಲಿಪ್ಸಲ್ಲಿ ಹಾಕಿದ್ದೀನಿ, ಅಲ್ಲಿ ನೋಡಿದ್ದೀರ ನೀವು ಅದನ್ನು. ಅದು ಕ್ಲಾರಿಟಿ ಎಷ್ಟು ಹೊಸ್ತಾಗಿದೆ ಅಂತ ನನಗೂ ಗೊತ್ತು. ಸೊ ಅದಕ್ಕೆ ಬೈಕೊಂಬಿಡಿ. ಇದೊಂದು ಸಲ ಟೆಕ್ನಿಕಲ್ ಗ್ಲಿಚ್ ಆಯಿತು, ಅದು ಸರಿ ಮಾಡ್ಕೊತೀನಿ. ಬಟ್ ಈಗ ಇದೇ ವೇಸ್ಟಲ್ಲಿ ಪೂರಾ ವೈಟಲ್ಲಿ ನಾನು ಇದಕ್ಕೆ ದೇವಸ್ಥಾನಕ್ಕೆ ಹೋಗ್ತೀನಿ. ನೀವು ಹೇಳಿದ್ನಲ್ಲ ಮಾರ್ನಿಂಗ್ ಉಪವಾಸ ಅಂತ. ಇಲ್ಲೊಂದು ಹತ್ರದಲ್ಲಿ ಶಿವನ ದೇವಸ್ಥಾನ ಇದೆ. ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ನಮ್ಮ ಖಾನಾನ ಮಾಡಬೇಕು. ಬಿಕಾಸ್ ತುಂಬ ಆಲ್ರೆಡಿ ಮಾರ್ನಿಂಗ್ ಇನ್ನೇನು ತಿಂದೇ ಇಲ್ಲ. ಮಾರ್ನಿಂಗಲ್ಲಿ ಗೋಲ್ಡನ್ ಟೆಂಪಲ್ ತಿಂದಿರೋದು ಅಷ್ಟೇ, ಅದಾದಮೇಲೆ ಮತ್ತೆ ತಿಂದೇ ಇಲ್ಲ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಖಾನ ಮಾಡಬೇಕು. ಈಗ
ದ ಬ್ಯೂಟಿಫುಲ್ ಸಿಟಿ ಆಫ್ ಅಮೃತ್ಸರ್ ಹೋಗಿ ನಾನು ಪೂಜೆ ಎಲ್ಲ ಮಾಡಿ ಲೈಕ್ ಏನು ಪೂಜೆ ಮಾಡಿ ಒಂದು 10 ಮಿನಿಟ್ಸ್ ಪೂಜೆ ಮಾಡಿ ಇದೇ ಟುಕ್ಟುಕಲ್ಲಿ ವಾಪಸ್ ಬರ್ತೀನಿ. ನೋಡೋಣ ಅಲ್ಲೆಲ್ಲಾದರೂ ಹೋಟೆಲ್ ಗಿಟಲ್ ಸಿಕ್ಕಿದ್ರೆ ಚೆನ್ನಾಗಿರೋದು ಊಟ ಮಾಡಿಬಿಟ್ಟು ರೂಮ್ಗೆ ಹೋಗಿ ಮತ್ತೆ ಇಲ್ಲಿಂದ ನೆಕ್ಸ್ಟು ಡೆಲ್ಲಿಗೆ ಬಸ್ ಹತ್ತದೆ ಏನಾಗ್ತದೆ. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನಾನು ಮತ್ತೆ ಸಿಗ್ತೀನಿ. ಒಂದು ಕಾಲ್ ಬರ್ತಿದೆ, ಕಾಲ್ ತೊಗೊಂಡು ಮತ್ತೆ ಸಿಗ್ತೀನಿ ನಾನು ನಿಮಗೆ. ಹೇಗಿದೆ ಗೆಟಪ್ಪು? ಸೊ ಫೈನಲಿ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ನನ್ನ ವ್ರತನ ಇವಾಗ ಮುಗಿಸಿ ಸ್ವಲ್ಪ ಊಟ ಗೀಟ ಮಾಡೋ ಕಡೆ ಹೋಗಬೇಕು. ಸೊ ಒಳಗಡೆ ಚೆನ್ನಾಗಿದೆ ದೇವಸ್ಥಾನ, ಒಂಥರ ಫುಲ್ಲು ವಿಶಾಲವಾಗಿ. ಅಂದರೆ ಇಲ್ಲೆಲ್ಲ ಹೇಗೆ ಅಂದರೆ ಒಂದೇ ಟೆಂಪಲಲ್ಲಿ ಎಲ್ಲ ಥರ ದೇವ್ರನ್ನೂ ಇಟ್ಬಿಟ್ಟಿರ್ತಾರೆ. ಈ ಕಡೆ ಆಂಜನೇಯ ಅಂದರೆ ಈ ಕಡೆ ಶಿವ ಇರುತ್ತೆ, ಶಿವ ಅಂದರೆ ಈ ಕಡೆ ಪಾರ್ವತಿ ಇರುತ್ತೆ. ಎಲ್ಲ ಒಂದೇ ಕಡೆ ದೇವಸ್ಥಾನಗಳು ಇರೋದ್ರಿಂದ ಸೊ ಅಷ್ಟು ನಮಗೆ ಇದಾಗಲ್ಲ, ಲೈಕ್ ವಾಟ್ ಕಷ್ಟ ಆಗೋಲ್ಲ ಎಲ್ಲ ದೇವ್ರನ್ನ ನೋಡೋಕ್ಕೆ. ಸೊ ಹಾಗಾಗಿ ಇವಾಗ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸಿ ಇವಾಗ ಮತ್ತೆ ನಮ್ಮ ಟುಕ್ ಕಡೆ ಹತ್ತೋಣ. ठीक है भाई भाई एक लस्सी शॉप में दे दो. किधर मिलेगा लस्सी? एक बढ़िया लस्सी में दे दो, पंजाबी ऑथेंटिक लस्सी. ये वाला नहीं है भाई, रोड में एक बढ़िया वाला लस्सी में. हाँ ग्लास वाले, मटका ग्लास, ये वाला टाइप. मैं कर्नाटका से आता है तो ऑथेंटिक पंजाबी तो दे दो. तुम्हारा नाम क्या है? ಗೋಪಿ. ಸೊ ಈಗ ನಮಗೆ ಗೋಪಿ ಅವರು ಇವತ್ತು ಟುಕ್ಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೇಳಿದ್ದೀನಿ ಒಂದು ಕಡೆ ಲಸ್ಸಿ ಕರ್ಕೊಂಡೋಗಿ ಅಂತ, ನೋಡೋಣ. ಆ ಲಸ್ಸಿ ಶಾಪ್ಗೆ ಹೋಗಿ ಅಥೆಂಟಿಕ್ ಅಮೃತ್ಸರಿ ಲಸ್ಸಿನ ಕುಡಿದು ಟೇಸ್ಟ್ ಮಾಡಿ ಆನಂದಿಸುವ. ಲೈಟಿಂಗೆಲ್ಲ ಹೇಗಿದೆಯೋ ಗೊತ್ತಿಲ್ಲ, ಬಟ್ ಆದಷ್ಟು ಲೈಟಿಂಗ್ಸ್ ಎಲ್ಲ ಹಾಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಎಲ್ಲ ಜಾಸ್ತಿ ಸೆಕ್ಯೂರಿಟಿ ಇಲ್ಲೆಲ್ಲ. ನಿಮ್ಮ ಸೆಕ್ಯೂರಿಟಿ ಅನ್ನೋದಕ್ಕಿಂತ ಇಲ್ಲಿ ಯಾರು ಜಾಸ್ತಿ ಲೈಕ್ ಏನೋ ಎಸ್ಪೆಷಲಿ ಅಮೃತ್ಸರಲ್ಲಿ ಮಾತ್ರ ಹೇಳ್ತಾ ಇರೋದು, ಪಂಜಾಬಲ್ಲ. ಪಂಜಾಬ್ ಕ್ರೈಮ್ ರೇಟ್ ಬೆಜ್ಜಾನಿದೆ, ಅಮೃತ್ಸರಲ್ಲಿ ಕ್ರೈಮ್ ರೇಟ್ ಕಮ್ಮಿ ಇರೋದ್ರಿಂದ ಸೊ ಅಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಆಗಲಿ, ಯಾರು ಹೆಲ್ಮೆಟ್ ಹಾಕೋದಾಗಲಿ ಏನು ಮಾಡಲ್ಲ. ಬಟ್ ಏನಂದರೆ ಇವತ್ತು ನಾನು ಪಂಚಲ್ಲಿ ಹಾಕ್ಕೊಂಡು ಹೋಗಿದ್ದಲ್ಲ ಟೆಂಪಲ್ಗೆ, ಫುಲ್ ಎಲ್ಲ ವಿಯರ್ಡಾಗಿ ನೋಡ್ತಾ ಇದ್ದಾರೆ. ಓ ಯಾರು ಗುರು ಇವನು ಹಿಂಗೆ ಬರ್ತಾವನೆ ಅಂತ ಫುಲ್ಲು. ಅಲ್ಲೊಂದು 2-3 ಸಿಕ್ಬಿಟ್ಟು ಕ್ಯಾ ಬೈ ತಮಿಳ ಅಂತ ಕೇಳಿದ್ರು, ಇಲ್ಲ ಕನ್ನಡ ಅಂದೆ. ಇನ್ನೊಬ್ಬರು ಬಂದುಬಿಟ್ಟು ನಮ್ಮ ಕನ್ನಡದವ್ರು ಸಿಕ್ಕಿದ್ರು, ನಮ್ಮ ಕನ್ನಡಕ್ಕಿಂದ ನಾವು ಅಂತ ಹೇಳಿದ್ರು. ಲೈಕ್ ಅವ್ರು ಇಲ್ಲಿ ಓದೋಕ್ಕೆ ಅಂತ ಬಂದಿದ್ದಾರಂತೆ. ಒಳಗಡೆ ವೀಡಿಯೋ ಶೂಟ್ ಮಾಡೋಕ್ಕಿರಲಿಲ್ಲ, ಸೊ ಹಾಗಾಗಿ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ನೋಡಿ ಇದೇ ಟೆಂಪಲ್ ಅಂತ. ಒಳಗಡೆ ವಿಶಾಲವಾಗಿರುತ್ತೆ, ಫುಲ್ ಒಂಥರ ದೊಡ್ಡದಾಗಿ ಒಂದು ಏನಿಲ್ಲ ಅಂದರೂ ಒಂದು 30-40 ಸೈಡ್, 30-40 ಎಲ್ಲ ಡಬಲ್ ಸೈಡಲ್ಲಿ ಕಟ್ಟಂಗೆ ಇರುತ್ತೆ ಟೆಂಪಲ್. ಎಲ್ಲ ಕಟ್ಬಿಟ್ಟು ಒಂದೇ ಟೆಂಪಲಲ್ಲಿ ಫುಲ್ ಸರ್ಕಲಲ್ಲಿ ಎಲ್ಲ ಥರ ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಇಲ್ಲಿ. ಸೊ ಇದು ವಾಘಾ ಬಾರ್ಡ್ರ್ ಆಗಿ ಬಂದಮೇಲೆ ಆಗಿರೋ ಕತೆ ಇಷ್ಟು. ಬಟ್ ಏನಾಯ್ತು ಅಂದರೆ ಲೈಕ್ ವಾಘಾ ಬಾರ್ಡರ್ ಮತ್ತೆ ಮಾಡಬೇಕಿತ್ತು ನಾನು, ಲೈಕ್ ಅದು ಗಿಲ್ಟ್ ಫೀಲ್ ಇದ್ದೇ ಇದೆ. ವಾಘಾ ಬಾರ್ಡ್ರಲ್ಲಿ ಸಕ್ಕದಾಗಿ ಮಾಡಬೇಕಿತ್ತು. ಆ ಫ್ಲ್ಯಾಗ್ ಇಳಿಸೋದಾಗಲಿ ಮರ್ಸೋದಾಗಲಿ ಅದನ್ನೆಲ್ಲ ಪ್ರತಿಯೊಂದನ್ನು. ಬಟ್ ಅದು ಮಾಡೋಕ್ಕಾಗಿಲ್ಲ. किधर भाई? हाँ हाँ एक ही वाली. और क्या क्या स्पेशल है अमृतसर में? हाँ अमृतसर खाना में नान किधर मिलेगा ये वाला नान? हाँ यही पे नहीं भाई, ये वाला छोटा वाला तो लाइक ढाबा टाइप. हाँ बस स्टैंड, कौन सा बस स्टैंड? ओ हाँ आलू वाला कुलचे, ठीक है. एक लस्सी शॉप दे दो आप. ये लस्सी है क्या? लस्सी मिलेगा कभी? लस्सी मिलेगा? क्या? हाँ ठीक है, उधर लेके जाओ. ठीक है भाई. इनका कैमरा भी लेके जाना. ले जाना. फिक्र ना करो, टेंशन ना लो. क्या बोला था? ಕ್ಯಾಮ್ರಾ ಕಿತ್ಕೊಂಡು ಹೋಗ್ಬಿಡ್ತಾರೆ, ಹುಷಾರು ಅಂತ ಹೇಳ್ತಾವ್ರೆ. ಬಟ್ ಏನು ಮಾಡೋದು, ಕ್ರೈಮ್ ರೇಟ್ ಕಮ್ಮಿ ಅಂತ ಈಗ ತಾನೆ ಹೇಳಿದ್ರೆ, ಅಲ್ಲೇ ಕ್ಯಾಮ್ರಾ ಕಿತ್ಕೊಂಡು ಹೋಗ್ತಾರೆ ಹುಷಾರು ಅಂತ ಹೇಳ್ತಾವ್ರೆ. ಯಪ್ಪ ಏನು ಮಾಡೋದಪ್ಪ ದೇವರೇ. ನೋಡಿ ಇದೆಲ್ಲ ಪಂಜಾಬಿ ಸ್ಟ್ರೀಟ್ಸ್, ಇಲ್ಲಿರುತ್ತೆ ಪಂಜಾಬಿ ಸ್ಟ್ರೀಟ್ಸ್ ಅದೆಲ್ಲ ಪೂರ್ತಿ ನಮಗೆ. ಏನಿಲ್ಲ ಗುರು, ಇಲ್ಲಿ ಚಾಟ್ಸ್ ಇರಲ್ಲ, ಒಂದು ಮಸಾಲೆ ಪುರಿ ಇಲ್ಲ, ಪಾನಿಪುರಿ ಇಲ್ಲ, ಏನಿಲ್ಲ ಇಲ್ಲಿ. ಬರೀ ಖಾಲಿ ಎಲ್ಲ ಫುಲ್ ರೋಡೆಲ್ಲ ಪೂರ್ತಿ ಖಾಲಿ ಹೊಡಿತಾ ಇರುತ್ತೆ. ಏನು ಮಾಡೋದು ಗೊತ್ತಾಗಲ್ಲ. ನಿಮ್ಗೇನೋ ಹಸಿವಾದಾಗ ನಿಮ್ಗೆ ತಿನ್ನಬೇಕು ಅಂದ್ರೂ ಏನೂ ಸಿಗೋಲ್ಲ. ನನಗೆ ನನ್ನ ಮುಖ ಏನೂ ಕಾಣಿಸಿಲ್ಲ ಅಷ್ಟೊಂದು ಬಂದಾಗ ಅರ್ಥ ಆಗ್ತದೆ, ಬಿಕಾಸ್ ಲೈಟಿಂಗ್ ಎಲ್ಲ ಏನು ಅಷ್ಟಿಲ್ಲ ಇಲ್ಲಿ.
ಫುಲ್ ರೋಡೇ ಪೂರ್ತಿ ಖಾಲಿ ಹೊಡ್ತಾ ಇದ್ದಾರೆ. ಲೇಟಿನಿಂದ ಬರುತ್ತೆ ಅಲ್ವಾ. ನೋಡೋಣ ಸ್ವಲ್ಪ. ಮೊಬೈಲ್ ಟವರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಿದೆಲ್ಲ. ಫುಲ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಸ್ವಲ್ಪ ಅದು. ಸೊ ಓಕೆ, ನಮ್ಮ ಗುರು ಇಲ್ಲಿ ಎಸ್ಸಿ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲೇ ತೋರಿಸ್ತಾವನೆ. ನನಗೆ ಯಾಕೋ ಮಕ್ಕರ್ ಮಾಡ್ತಾನೆ ಅಂತ ಅನ್ನಿಸ್ತೈತೆ. ಮಾಡಬಾರ್ದು ಅಂತ ನಾನು ದೇವ್ರನ್ನ ಅಂದ್ಕೊಂಡಿದ್ದೀನಿ. ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ಮಕ್ಕರ್ ಮಾಡಿದ್ರೆ ಅಷ್ಟೇ. ಆಮೇಲೆ ದೇವರು ಫುಲ್ ಶಾಪ ಕೊಟ್ಬಿಡ್ತಾನೆ ನನಗೆ. ಶಾಪ ಗೀಪಲ್ಲ ಬೇಡ ಪಾಪ. ಟುಕ್ ಕೊಡ್ಸ್ಕೊಂಡು ಹಿಂಗೋ ಜೀವನ ಮಾಡ್ತಾನೆ. ಶಾಪ ಗೀಪಲ್ಲ ಏನೇ ಚೆನ್ನಾಗಲ್ವಾ. ಮತ್ತು ಹೇಗೆ ಸಮಾಚಾರ? ವಾಘಾಬಾರ್ಡ್ರ್ ಹೇಗಿತ್ತು? ಚೆನ್ನಾಗಿತ್ತು ಅಂದ್ಕೊಂಡಿದ್ದೀನಿ. ಏನೋ ಪೇಟ್ರಿಯಾಟಿಕ್ ವ್ಯೂಸ್ ಆ್ಯಂಡ್ ಆಲ್. ಸೊ ಐ ಆಮ್ ಸಾರಿ ಫಾರ್ ದ ಟೆಕ್ನಿಕಲ್ ಗ್ಲಿಚ್. ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ನೋಡ್ಕೊತೀನಿ. ನಾಳೆಯಿಂದ ನಿಮಗೆ ಇನ್ನೂ ಸಕ್ಕತ್ತಾಗಿರೋ ವ್ಲಾಗ್ಸ್ ಎಲ್ಲ ಬರುತ್ತೆ. ಸೊ ಚೆನ್ನಾಗಿ ಹಂಗೆ ಸ್ಟೇ ಟ್ಯೂನ್ಡ್ ಎವ್ರಿ ಒನ್. ಇಷ್ಟು ಹೇಳ್ತಾ ಸದ್ಯಕ್ಕೆ ನೆಕ್ಸ್ಟ್ ಲೆಸ್ ಶಾಪಲ್ಲಿ ಸಿಗೋಣ ಎಲ್ಲರೂ. ಬಾಯ್.